ಅಕ್ಕ ಇವಾಗ ಹೆಂಗೆ ಮಾಡ್ತೀಯೇ? ಅಪ್ಪ ಅಮ್ಮಯ್ಯ ಬೆಳಿಗ್ಗೆಯಿಂದಲೂ ನನ್ನ ಮಾತಾಡ್ಸಿಲ್ಲ, ನಿನ್ನೂ ಮಾತಾಡ್ಸಿಲ್ಲ. ಹೆಂಗೆ ಮಾಡ್ತೀಯ ಇವಾಗ? ಹೊಟ್ಟೆ ನೋವು ಕಮ್ಮಿ ಆಯ್ತೆ? ಹೊಟ್ಟೆ ನೋವೇನೋ ಕಮ್ಮಿ ಆಯಿತು ಕಣೆ. ಮತ್ತೆ ಬರೋಂಥ ಹೊಟ್ಟೆ ನೋವಿಗೆ ಇವಾಗಲೇ ಪರಿಹಾರ ಮಾಡ್ಕೋಬೇಕಲ್ಲ. ಹೊಟ್ಟೆ ನೋವು ನೆನ್ನೆ ಬಂದಿರೋಂಥ ಹೊಟ್ಟೆ ನೋವೇನು ಕಡಿಮೆ ಆಯಿತು, ಹೊಟ್ಟೆ ನೋವಿಲ್ಲ. ಇವಾಗ ಮಾಮೂಲಿ ಹೆಂಗಿದ್ದೀನೋ ಹಂಗೆ ಇದ್ದೀನಿ. ಆದರೆ ಇವಾಗ ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು, ಇವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅಮ್ಮಯ್ಯನೂ ಅಪ್ಪಯ್ಯ ಮಾತಾಡ್ಸಿಲ್ಲ, ಇಬ್ಬರು ಮಾತಾಡ್ಸಿಲ್ಲ ಕಣೆ. ಸ್ವಾತಿ ಮುತ್ತು ಇಬ್ಬರು ಮಾತಾಡ್ಸಿಲ್ಲ. ಬಂತು ಅಪ್ಪಯ್ಯ. ಅಪ್ಪ ಅಪ್ಪ ಬಾರಪ್ಪ. ಮಾತಾಡಿಸ್ಬೇಡ್ರಿ ನೀವಿಬ್ರು ಮಾತಾಡ್ಸಿದ್ದೀರ ಅಂದ್ರೆ ನೋಡು. ನೀನು ಮಾತಾಡಿಸ್ಬೇಡ. ನೀನು ಹೇಳ್ದೆ ನಿಮ್ಮ ಅಕ್ಕ ಹಿಂಗೆ ಮಾಡ್ತಾಳೆ ಅಂತ, ಮಾತಾಡ್ಸಿದ್ದೀಯ ಅಂದ್ರೆ ನೋಡು. ಇವತ್ತು ಅರವತ್ತು ನಿಮ್ಮ ಮಕ್ಕಳೇ ವಾಸೆ ಕಣಪ್ಪ. ಎಂಥರನಾಗಲಿ ಪಾಪ ಇವತ್ತು ಅವರೇ ವಾಸೆ. ಹೆಂಗೆ ನೋಡ್ಕೊಂತಾರೆ. ಎಷ್ಟು ಅವರಮ್ಮ ಇನ್ನಂತೂ ಒಂದು ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಮನೆಗಳದ್ದು ಕೆಲಸ ಎಲ್ಲ ಮಾಡ್ತಾರೆ. ಅವ್ರಿಗೆ ಎಷ್ಟು ಗೌರವಾಗೈತಿ. ತೀರ ಒಂದು ಬದುಕು ಮಾಡಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ಲಪ್ಪ ಮನೆಗಳದ. ಇವರು ಮಾಡ್ತಾರೆ, ಮಾಡ್ದಿಲ್ಲದ್ದು ಮಾಡೋದು ಮಾಡ್ತಾರೆ, ಮಾಡ್ದಿಲ್ಲದ್ದಿಲ್ಲ. ತೀರ ಒಂದು ಬದುಕು ಕಮ್ಮಿ ಆಗಲಿ ಹೇಳು. ಆದರೆ ನಮಗೆ ಇಂಥ ಮರ್ಯಾದೆ ತೆಗಿಯೋಂಥ ಕೆಲಸ ಮಾಡ್ಕೋಬಾರ್ದು ಹೆಣ್ಮಕ್ಳು. ತೀರ ಒಂದು ಬದುಕು ಕಮ್ಮಿ ಆಗಲಿ. ಹಂಗೆ ಕಲಿಬೋದು ಇವಾಗಿನ ಕಾಲದಾಗೇನು. ಹೆಂಗೆ ತಿರ್ಗಿ ಅಡುಗೆ ಪಡ್ಗೆ ಮಾಡೋದು ಯಾತು ಕಲೀಲಿಲ್ಲ ಅಂದರೂ ಪರವಾಗಿಲ್ಲ. ಹೆಂಗೆ ಪಾನು ಇದ್ದಾವೆ, ಹೆಂಗೆ ಯಾರು ತಗೋಣ ನೋಡಿ ಹೇಳಿಸ್ಕೊಂಡು ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಇವಾಗೆಲ್ಲನ ಹೆಂಗೆ ಕಲ್ತ್ಕೊಂತಾರೆ. ಒಂದು ಬದುಕು ಕಮ್ಮಿ ಆದರೂ ಪರವಾಗಿಲ್ಲಪ್ಪ ಹೆಣ್ಮಕ್ಳು. ಆದ್ರೆ ಮರ್ಯಾದೆಯಾಗಿರ್ಬೇಕು. ನೀನೇನ ಅನ್ನು ಇವತ್ತು ಅರವತ್ತನೇ ಮಗಳು ಒಬ್ಬರು ಬಾಯಿಗೆ ಬಂದಿಲ್ಲ, ಹಂಗೈದಾಳೆ. ಮತ್ತೆ ನನಗೂ ಹಂಗೆ ಅನ್ನಿಸ್ತೈತಿ. ನೋಡೋರು ಇಬ್ಬರೂ ಚೆನ್ನಾಗಿ ಓದೇವ್ರೆ. ಓದಾಗೆಲ್ಲ ಹೊಗಳುತ್ತಾರೆ. ರತ್ನಮ್ಮ ಬಿಡಮ್ಮ ನಿನ್ನ ಮಕ್ಕಳು ಚೆನ್ನಾಗಿ ಓದೇವ್ರೆ, ಒಳ್ಳೆ ಕೆಲಸ ತಗೊಂತಾರೆ ನಮ್ಮ ಹೇಳಿ ಹೊಗಳುತ್ತಾರೆ. ನಮ್ಮ ಅಪ್ಪ ನಮ್ಮ ಅಮ್ಮನೂ ಸಮೇತನ ನೋಡು ಅವ್ರಿಗೆ ಎಷ್ಟು ಬೆಲೆ ಕೊಡ್ತಾರೆ. ನೀವು ಹಿಂಗೆ ಮಾಡಿರೋದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಮರ್ಯಾದೆ ಕೊಡ್ದಂಗೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಮನೆ ಬಿಟ್ಟು ಹೋದ್ರು. ನಮ್ಮ ಅಕ್ಕ ಇರೋನು ಇವಾಗತ್ತು ಹಂಗೆ ಮಾಡ್ತಾ ಇದ್ದಾರೆ. ಅವ್ರು ಊರು ತುಂಬ ಹೇಳ್ತಾ ಇದ್ದಾರೆ. ಇವಾಗ ಏನು ಕೊಡಲಿಲ್ಲ ಅಂಬ ಒಂದು ಸಿಟ್ಟಿಗೆ ಊರು ತುಂಬ ಹೇಳ್ತಾ ಇದ್ದಾರೆ. ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ ನೀವು ಒಳ್ಳೆಯರಾಗಿದ್ದರೆ ತೀರಾ ಓದಲಿಲ್ಲ ಅಂದರೂ ಪರವಾಗಿಲ್ಲಮ್ಮ, ನೀನು ಬದುಕು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ನಮ್ಮ ಮರ್ಯಾದೆ ತರಬೇಕಾಗಿತ್ತು. ಆದರೆ ಮರ್ಯಾದೆ ಹೋಗೋ ಅಂಥ ಕೆಲಸ ಮಾಡಿಬಿಟ್ರಿ. ನನಗೇನ ಸರ್ ಬರೋಲ್ಲ. ಏನನ್ನ ಮಾಡ್ಕೇಳ್ರಿ, ಅದೇನ ಮಾಡ್ಕೇಳ್ರಿ, ತಲೆನೇ ಕೆಡಿಸ್ಕೋಬೇಡ, ಕೈ ಬಿಟ್ಬಿಡು, ನಮ್ಮನ್ನು ಮಾತಾಡಿಸ್ಲೇಬೇಡ್ರಿ ನೀವು. ಅಪ್ಪ ತಪ್ಪಾಯ್ತು ಇದೊಂದು ಸತಿ ಅಪ್ಪ, ಇನ್ಮೇಲೆ ಹಂಗೆ ಮಾಡಲ್ಲ ಕಣಪ್ಪ. ಅಪ್ಪ ಪ್ಲೀಸ್ ಕಣಪ್ಪ, ನಮ್ಮ ಮರ್ಯಾದೆ ನಾವೇ ತಕ್ಕೊಳಂಗಾಗುತ್ತೆ. ನಿನ್ನ ಗಲಾಟೆ ಮಾಡಬೇಡ ಕಣಪ್ಪ. ಇದೊಂದು ಸತಿ ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಮಾತ್ರೆ ಕೊಡ್ಸಪ್ಪ. ನೀವು ಬಂದರೆ ಡಾಕ್ಟ್ರು ಕೊಡ್ತೀವಿ ಅಂತ ಹೇಳವ್ರೆ. ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗಮ್ಮ. ಆಸ್ಪತ್ರೆಗೆ ಕರ್ಕೊಂಡೋಗಲ್ಲ, ಎಲ್ಲೂ ಕರ್ಕೊಂಡೋಗಲ್ಲ. ಡಾಕ್ಟ್ರು ನಮ್ಮನ್ನು ಮಕ್ಕಳುತ್ತಾರೆ. ಬೈವಾಗಿ ಇಟ್ಕೊಂಬಕ್ಕಾಗಲ್ಲ ನಮ್ಮ ಹೆಣ್ಮಕ್ಳಿಗೆ. ನೀನು ಬುದ್ಧಿ ಹೇಳೋಕ್ಕಾಗಲಿಲ್ಲ ನಮ್ಮ ತಾಯಿ ಆಗಿರೋಳು ಅಂತೇಳಿ ನನ್ನ ಹೊಗಳುತ್ತಾರೆ. ಯಪ್ಪ ದೇವ್ರೆ, ನಾನೀಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೂ ಮಕ್ಕಿಲ್ಲ. ನೀವು ಏನು ಮಾಡ್ಕೊಂತೀರಿ ಮಾಡ್ಕೊಬಿಡ್ರಿ. ಹೆಣ್ಮಕ್ಳು ಗೌರವಾಗಿದ್ರೇ ತಂದೆ ತಾಯಿಗೂ ಒಂದು ಬೆಲೆ, ಇಲ್ಲ ಅಂತಂದರೆ ತಂದೆ ತಾಯಿಗೂ ಬೆಲೆ ಇರಲ್ಲ. ಮಕ್ಕಳಿಂತ ಆಟ ಆಡಿರಿ. ಅಯ್ಯೋ ಬಿಡೋಣ ಪಾಪ, ಏನೂ ಗೊತ್ತಿಲ್ದಲೆ ಈಗ ಅಂಥ ವಯಸ್ಸಿನಾಗೆ ಹಂಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದೇನು ಇವಾಗ ಅದನ್ನೆಲ್ಲ ನಾವು ಬಗೆಹರಿಸ್ಕೊಳ್ಳಿ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಕಣಮ್ಮ, ಅವ್ರು ಏನೋ ನಾವು ಆಡ್ಕೊಂಬ್ಲೇಳಿ. ಇವತ್ತು ನಾವು ಆಸ್ಪತ್ರೆಗೆ ಕರ್ಕೊಂಡೋಗಲ್ಲ, ಎಲ್ಲೂ ಕರ್ಕೊಂಡೋಗಲ್ಲ. ನಾನಿರಲ್ಲ, ನಾನೇನನ್ನ ಮಾಡ್ಕೊಂಡು ಸತ್ತು ಬಿಡ್ತೀನಿ. ನಾನಿರಲ್ಲ, ಮರ್ಯಾದೆ ಕಳ್ಕೊಂಡು ಏನು ಗೊತ್ತಾಗ್ದಿಲ್ಲ ಮಾಡ್ಕೊಂಡಿದ್ದೀನಿ ಕಣಪ್ಪ. ತಪ್ಪಾಯ್ತು ಕಣಪ್ಪ ಅಂತ ಕೇಳ್ಕೊಂಡ್ರು ನೀನು ಹಿಂಗೆ ಮಾತಾಡ್ತೀಯಲ್ಲಪ್ಪ. ನೀನು ತಪ್ಪಾಯ್ತಂತ ಕೇಳ್ಕೊಂಡಿದ್ದೀವಿ. ತಪ್ಪಾಯ್ತಂತ ಕೇಳ್ಕೊಂಡ್ರು ನೀನು ಇವತ್ತು ಹಿಂಗೆ ಮಾತಾಡ್ತಿದೀಯ. ತಪ್ಪಾಯ್ತು ಕಣಪ್ಪ. ಮರ್ಯಾದೆ ಹೋಯ್ತಲ್ಲೇ. ತಪ್ಪಾಯ್ತು ಅಂತ ನೀನು ಕೇಳ್ಕೊಬೋದು. ಮರ್ಯಾದೆ ಪ್ರಶ್ನೆ. ಅವರಪ್ಪ ಯಾರಮ್ಮಯ್ಯ ಬಿಡು ಹಂಗೆ ಹಿಂಗೆ ನೋಡ್ಕೊಂತಿರ್ಲಿಲ್ಲ ಅವನ್ನ. ಹಂಗೇನೆ ತಲೆ ಮೇಲೆ ಕಿಕ್ಕೊಂಡು ಮೆರ್ಸೋರು ಎಲ್ಡೂ ಅಂತ ಹೇಳಿ ಈಗ ಹಂಗೆ ಜನ ಮಾತಾಡ್ತಾರೆ. ನಾನು ಎದ್ದಾಗ ಹಾಲ್ಗೆ ಹೋಗಿದ್ದೀನಿ, ಹಾಲಿಂದ ಬತ್ತೀನಿ, ಅವಳು ನಗ್ತಾಳೆ ಕೇಕ್ ಹಾಕ್ಯಂಡು ಸಿಲ್ಲಿಲಲ್ಲಿ. ನಿಮ್ಮ ಅತ್ತೆ ಕೇಕ್ ಹಾಕ್ಯಂಡು ನಗ್ತಾರೆ. ಮತ್ತೆ ಹೆಣ್ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು ಅಂತ ಹೇಳಿ ಎಷ್ಟು ಜನ ಎಷ್ಟು ಮಾತಾಡ್ತಾರೆ. ಅಂತಲ್ಲ ಹೊಡೆರ್ತಾಗೆಲ್ಲ ನಾ ಇವತ್ತು ನಾವು ಅನ್ನಿಸ್ಕಮ್ಮ ಅಂತ ಪರಿಸ್ಥಿತಿ ಬಂತಲ್ಲೇ ನಿನ್ನಿಂದಾನ ಅಂತರ್ತಾಗೆಲ್ಲ ಮಾತು ಕೇಳ್ಬೇಕಾಯ್ತೆ ನಾವು. ನನಗೆ ಎದ್ದಾಗಿಲ್ಲೋಡು ಹೊರಕ್ಕೆ ಹೋಗಕ್ಕೆ ಮಾಕ ಇಲ್ಲ ಕಣಪ್ಪ. ಎದ್ದಾಗ ಹಾಲ್ಗೆ ಹೋಗಿ ಹಾಲು ವಹಿಸ್ಕೊಂಬರಕ್ಕೆ ಮಾಕಿಲ್ಲ. ಹಂಗೆ ನನಗೆ ಹಂಗಂಬರ್ ಜನ ಹಾಗೆ ಉತ್ಕೊ ಹಂಗೆ ಅಂದಿದ್ದೇನೆ. ಹೆಣ್ಮಕ್ಳನ್ನ ಬೈವಾಗೆ ಬೆಳೆಸ್ಬೇಕು. ತಾಯಿ ಆದವಳು ಬೈವಾಗಿ ಇಕ್ಕೊಂಡ್ರೆ ಹೆಣ್ಮಕ್ಳು ಬೈವಾಗಿರ್ತಾರೆ, ತಂಬ್ತಾರೆ. ನೀವು ಮಾಡಿರೋ ಬದುಕಿಗೆ ನಾನು ಅನ್ನಿಸ್ಕೋಬೇಕಣೆ. ಒಟ್ಟು ಬಿಟ್ಟು ಹೆಂಗಸ್ರ ಹೋಗ್ರಿ. ಧನುಷ ಒಬ್ರು ಗಂಡು ಮಕ್ಳು ತಾಗ ನಿಂತ್ಕೊಂಡು ಮಾತಾಡೋದು ನೋಡಿಲ್ಲ ನಾನು ಇನ್ನೂವರೆಗೂ ಆಗೈತಿ. ಮಾರಾಗಿತ್ತು ನಮ್ಮಮ್ಮ ಚೆನ್ನಾಗಿ ಓದೈತಿ, ಹೆಂಗೆ ಮಾಡ್ಕೊಂಡು ನೋಡಿ ಇವತ್ತು ಅಂತಾರೆ ಇರ್ಬೇಕು ಹೆಣ್ಮಕ್ಳು, ಅಂತಾರೆ ಇರ್ಬೇಕು. ಅವ್ರು ನೋಡಿ ಕಲ್ಕಳ್ರಿ.
ರೀ ತಕೊಂಡು ಕೇಳಪ್ಪ, ಬೆಳಿಗ್ಗೆ ಎಷ್ಟು ಜನ ಎಷ್ಟು ಮಾತಾಡಿದ್ರು ಗೊತ್ತೇ, ಹೆಂಗೆ ನಾನು ಬರ್ತಾ ಇದ್ದೀನಿ, ಅಯ್ಯೋ ಎಂತೆಂಥ ಮಾತು ಅನ್ನಿಸ್ಕೊಂಡಿದ್ದೀನಿ. ಆದಿ ಉದ್ದಕ್ಕೂ ಒಂದವ್ರು ನನ್ನ ಎಲ್ಲರೂ ಅಲ್ಲ ಪದ್ಮ, ನೀನು ಹೆಣ್ಮಕ್ಳನ್ನ ಹಂಗೆ ಇಕ್ಕೋಬೇಕು ಅಂತಾರೆ. ಎಷ್ಟು ಜನ ತಾಗ ಎಷ್ಟು ಮಾತು ಅನ್ನಿಸ್ಕೊಂಡಿದ್ದೀನಿ ಗೊತ್ತೇ, ಇವರಿಂದ ನಾನು ಅನ್ನಿಸ್ಕೋಬೇಕಾಯ್ತಲ್ಲ. ಥೂ, ಇವತ್ತು ಅವಳೆ ಧನುಷನೇ ವಾಸೆ ಕಣಪ್ಪ. ಎಂತ ನಾನಾಗಲಿ ಮಾರಾಗಿತ್ತು ನಮ್ಮಮ್ಮ ಅವ್ರ ಅಪ್ಪ ಯಾರ ಅಮ್ಮಗೆ. ಅವಳು ಏನು ಮಾಡೋದು ಬೇಡ, ಈಗ ಓದಲಿಲ್ಲ ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಈಗ ಗೌರವಾಗಿರ್ಬೇಕು ಹೆಣ್ಮಕ್ಳು. ಓದಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನೋ ಕೆಲಸ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಬದುಕು ಕಮ್ಮಿ ಮಾಡಲಿ ಹೇಳ್ತೀರಾನ. ಗೌರವಾಗಿರ್ಬೇಕು, ಗೌರವ ತರೋದು ಮುಖ್ಯ. ಹೆಣ್ಮಕ್ಳು ತಂದೆ ತಾಯಿಗೆ ಗೌರವ ತರೋದು ಮುಖ್ಯ. ಇವಾಗ ಏನು ಮಾಡೋಣ ಅಂತ ಈ ಕಿಸಿತ ಕುಕ್ಕಾಣಿದೆಯಲ್ಲ, ಏನನ್ನ ಮಾಡ್ಕೇಳ್ರಿ, ನಾವು ಯಾವ ಮಕ್ಕ ಇಕ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ನಿಮ್ಮನ್ನ ಕೇಳ್ತಾರೆ, ನಾವೇನಂತ ಹೇಳೋಣ. ಅಲ್ಲೂ ನಮ್ಮ ಮರ್ಯಾದೆ ತೆಗಿತೀರಾ ಆಸ್ಪತ್ರೆಗೆ. ನಾವಾಗ ಏನು ಮಾಡ್ಬೇಕು ಹೇಳು? ನಮ್ಮ ಕಷ್ಟ ಹೇಳ್ಬಾರ್ದು. ರಾತ್ರಿ ಎಲ್ಲ ನಿದ್ದು ಬರಲಿಲ್ಲ ಕಣ್ರಿ ತಕ್ಕ, ಅಷ್ಟು ನಮ್ಗೆ ಬೇಜಾರಾಗೈತೆ ಕಣಮ್ಮ. ಗೊತ್ತಾಯ್ತಕ್ಕ, ಹಂಗೆ ಆಗೋದು. ಈಗ ಏನಾದರೂ ಮಕ್ಳು ತಪ್ಪು ಮಾಡಿದ್ದಾರೆ ಅಂತಂದ್ರೆ ನೋಡಪ್ಪ, ನಮ್ಮ ಮಕ್ಳು ಎಂಥ ತಪ್ಪು ಮಾಡಿದ್ರು ಅಂತೇಳಿ ಬೇಜಾರಾಗುತ್ತೆ, ನಿದ್ದೆ ಬರಲ್ಲ, ಹಂಗೆ ಆಗೋದು. ನಾನು ಇವಳು ರಾತ್ರೆಲ್ಲ ನಿದ್ದೆ ಮಾಡಲಿಲ್ಲ ಗೊತ್ತೇ. ಇಲ್ಲೋಡು, ಯಪ್ಪ 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 ಯಪ್ಪ, ನಾನು ನಮ್ಮ ಅಯ್ಯಮ್ಮ ಎದ್ದೆ ಕೂತ್ಕೊಂಡು ಇದೇನಪ್ಪ ಇದು, ನನ್ನ ಮಕ್ಳು ಇಂಥದ್ದು ನಮ್ಮ ಮರ್ಯಾದೆ ತೆಗಿಯೋ ಅಂತ ಕೆಲಸ ಮಾಡಿರು, ನಮ್ಮ ಮರ್ಯಾದೆ ಹೋತಲ್ಲಪ್ಪ ಅಂತ ರಾತ್ರೆಲ್ಲ ನಿದ್ದೆ ಬರಲಿಲ್ಲ ಗೊತ್ತೇ. ರಾತ್ರೆಲ್ಲ ಎದ್ದೆ ಕೂತ್ಕೊಂಡ್ವಿ. ಏನು ಮಾಡೋಣ, ನಿದ್ದೆ ಬರಲ್ಲ ಕಣೆ, ನಮ್ಮ ಮರ್ಯಾದೆ ಹೋಯ್ತು ಊರಾಗೆಲ್ಲನ ಅಂತೇಳಿ ರಾತ್ರೆಲ್ಲ ನಿದ್ದೆ ಮಾಡಲಿಲ್ಲ ನಾನು ನಮ್ಮ ಅಯ್ಯಮ್ಮ. ಧನುಷ ಮಾರಾಗಿತ್ತಿ ನೋಡಿ ಸಂತೋಷ ಆಗುತ್ತೆ. ಅಂಥ ಹೆಣ್ಮಗ್ಳು ಹುಟ್ಬೇಕಣಪ್ಪ. ಯಾರು ಹುಟ್ಟಿರೋ ಧನುಷ ಅಂತ ಹುಡುಗಿ ಹುಟ್ಟಬೇಕು. ಮಾರಾಗಿತ್ತಿ ಕೈ ಮುಗಿದ್ರು ತೀರ್ದು, ಹುಡುಗಿ ಕಾಲಿ ಬಿದ್ದರೂ ತೀರ್ದು, ಅಷ್ಟು ಗೌರವಾಗಿ ಹುಡುಗಿ ಬದುಕೇನೋ ಬಾಳೆನೋ ಮಾಡ್ಕೊಂಡು ಹೆಂಗೆ ಓದಿ ಇವತ್ತು ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತಂದೈತಿ. ಇವತ್ತು ನೋಡು, ಅವ್ರ ಅಪ್ಪ ಅಮ್ಮಯ್ಯ ಏನೋ ತಿಳಿದಿಲ್ದಾರಾದ್ರೂ ಮಕ್ಕಳು ಎಷ್ಟು ಒಳ್ಳೆಯರಾದ್ರು. ನಾವು ವಿದ್ಯಾವಂತರಾಗಿ ನಮ್ಮ ಮಕ್ಕಳನ್ನ ಇವತ್ತು ಎಂಥ ಪರಿಸ್ಥಿತಿ, ನಮ್ಮ ಮಕ್ಕಳು ನಮ್ಮನ್ನ ಎಂಥ ಪರಿಸ್ಥಿತಿಗೆ ತಂದ್ರು. ಇವ್ರ ಅಪ್ಪ ಇವ್ರ ಅಮ್ಮಯ್ಯ ತಿಳಿತೈತೆ, ಬುದ್ಧಿ ಹೇಳೋಕ್ಕಲ್ಲೇ ಮಕ್ಕಳಿಗೆ ಅಂತಾರೆ. ನೋಡು, ಅವ್ರ ಅಮ್ಮಯ್ಯ ಎಮ್ಮೆ ಮಾಡ್ಕೊಂಡು ಹೋಗಳು. ಯಾತು ತಿಳಿತಿರ್ಲಿಲ್ಲ ರತ್ನಿಗೆ, ಯಾತು ಗೊತ್ತಾಗ್ತಿರ್ಲಿಲ್ಲ. ಈಗಿನ ನಾವು ನಿಟ್ಟು ಸುರ್ಕಾಗ್ಯವಳೆ. ಮೊದಲು ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಬೈಸ್ಕೊಂಡು ಇದ್ಲು. ನಿಮ್ಮ ದಡಪ್ಪಯ್ಯ ಅವನು ಹಂಗೆ ಹೊಲ್ದಾಗ ಯಾವಾಗಲೂ ಬದುಕು ಮಾಡ್ಕೊಂಡು ಹೊಲ್ದಾಗ ಯಾವಾಗ್ಲೂ ಇದ್ದಾನು. ಅವನು ಯಾತು ಒಬ್ರು ತಗಿದ್ ಮಾಡ್ದಾನಲ್ಲ, ಏನಿಲ್ಲ, ಅಷ್ಟು ಹಂಗಿದ್ದಾನ ಅವನು. ಅಲ್ಲ, ಬುದ್ಧಿವಂತಿಕೆಯಿಂದ ಇರ್ಬೇಕಪ್ಪ. ಬುದ್ಧಿ ಐತೆ ನಾಳರಿ ಬುದ್ಧಿ ಹೇಳೋರಾಗಿ ಓದಕ್ಕೆ ಕಳಿಸಿದ್ರ ಅಲ್ಲೋ ಇಲ್ಲೋನು ನೋಡಿದಾರೆ ಹೆಂಗೆ ಏನು ಎತ್ತ ಅಂತೇಳಿ ಎಲ್ಲ ನೋಡಿದ್ದು ಕೊಟ್ಟು ಯಾಕಪ್ಪ ಇಂಥ ಕೆಲಸ ಮಾಡ್ಕೊಂಡ್ರಿ ನೀವು. ಇವತ್ತು ಇಲ್ಲಿ ಎಲ್ಲರೂ ನೋಡೆಲ್ಲರೂ ಕೊಟ್ಟು ಹೇಳ್ಕೊಂಡು ಹೆಂಗೆ ಓಡಾಡ್ತಾರೆ. ಮತ್ತೆ ಎದುರಿಗೆಲ್ಲ ಸಾದ್ರ ಆದ್ರಿ ನೋಡಿ, ಅವ್ರ ಎದುರಿಗೆಲ್ಲ ತಲೆ ತಗ್ಸಂಗತಿ. ಇವತ್ತು ಎಷ್ಟು ನಮಗೆ ಮರ್ಯಾದೆ ಹೋಯ್ತು ಅಂದರೆ ಊರಾಗೆಲ್ಲನ ಅಷ್ಟು ಮರ್ಯಾದೆ ಹೋಯ್ತಕ್ಕ. ಇಂಥ ಕೆಲಸ ಯಾರಿಗೂ ಮಾಡಬಾರ್ದು. ಅಲ್ಲ, ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಿದ್ಯಾ ನೀನು ಹೇಳೋಕ್ಕೆ, ನಿನ್ನ ಯಾಕೆ ಒಂದು ಮಾತು ಅನ್ನಬಾರ್ದು. ಹೇಳಕ್ಕೆ ಬಂದವ್ರೀಗ ನೀನು ಒಂದು 4 ಒಳ್ಳೆ ಮಾತೇ ಹೇಳ್ತಾ ಇರೋದು. ನೀನೇನೇನಂತ ಕೆಟ್ಟದ್ದು ಹೇಳ್ತಿಲ್ಲ. ಯಾರೋ ಒಳ್ಳೇದು ಹೇಳ್ತಾರೆ, ಯಾರು ಕೆಟ್ಟದ್ದು ಹೇಳ್ತಾರೆ ಅಂತ ನಮಗೂ ಗೊತ್ತೈತೆ. ಇವತ್ತು ಅವರು ಹೇಳ್ಬೋದು, ಅವ್ರು ಮಾತಾಡ್ಬೋದು, ನೋಡು ಹಿಂಗೆ ಮಾಡಿರು ಅಂತೇಳಿ ಇವ್ರಿಗಿರಬೇಕು. ನೋಡಿ, ನಮ್ಮ ಅಪ್ಪನ ಅಮ್ಮನ ನಾಲ್ವರ ಮುಂದೆ ನಾವು ತಲೆ ತಗ್ಸೋ ಅಂತ ಕೆಲಸ ಮಾಡಬಾರ್ದು. ನಮ್ಮ ಅಪ್ಪನ ಅಮ್ಮಗೆ ಎಷ್ಟು ಜನ ವಿರೋಧಿಗಳು ಇದ್ದಾರೆ, ಏನೆಲ್ಲ ಆಸೆ ಇಕ್ಕೊಂಡ್ರೆ ನಮ್ಮ ಅಪ್ಪನ ಅಮ್ಮ ಯಾಕೆ ಕಷ್ಟಪಡ್ತಾರೆ ಅಂತ ಇವ್ರು ಒಂದಿಟ್ಟು ಯೋಚನೆ ಮಾಡಲಿಲ್ವಲ್ಲ. ನೋಡ ಹುಡುಗಿನ ನೋಡಪ್ಪ, ಇವತ್ತು ನನಗೇನೋ ಹುಡುಗಿ ಬುದ್ಧಿ ಭಾಳ ಇಷ್ಟ ಆಯ್ತು ಕಣ್ರಿ ತಕ್ಕ. ಆ ಧನುಷ ಇಬ್ಬರು ಅಷ್ಟೇ. ಅವನು ಹಂಗೆ ಮಾರಾಯ, ಹೋಗಿ ಹಂಗೆ ಯಾವಾಗಲೂ ಕೆಲಸ ಮಾಡ್ತಿರ್ತಾನೆ. ಇನ್ನೊಬ್ರು ಯಾರನ್ನಾಗಿದ್ರೆ ನಾನು ಓದಿದ್ದೀನಿ, ನಾನು ಯಾಕೆ ಕೆಲಸ ಮಾಡಬೇಕು ಅಂಬರು. ಅವನು ಹೊಲ್ದಾಗ ಅವ್ರ ಅಪ್ಪನ ಜೊತೆಗೆ ನೀರು ಇಕ್ಕಕ್ಕೆ ಹೋಗ್ತಾನೆ, ಕಳೆ ತೆಗಿಯಕ್ಕೆ ಹೋಗ್ತಾನೆ, ಕೊಚ್ಚಕ್ಕೆ ಹೋಗ್ತಾನೆ, ಎಲ್ಲ ಬದುಕು ಮಾಡ್ತಾನೆ. ಇನ್ನೊಬ್ರು ಯಾರನ್ನಾಗಿದ್ರೆ ನಾನು ಓದಿದ್ದೀನಿ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೋಗೋರು. ಕೆಲ್ಸಕ್ಕೆ ಹೋಗ್ತಾನೆ. ನೋಡು, ಇಬ್ಬರೂ ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ. 1ನೇ ತಾರೀಕಿಂದ ಹೋಗ್ತಾ ಇದ್ದಾರೆ. ಅಲ್ಲೇನೆ ಎಲ್ಲ ಇಂಟ್ರಿಗೆ ಹೋಗಿ ಅಲ್ಲೆಲ್ಲ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಇಬ್ಬರಿಗೂ 30 ಸಾವಿರ ಸಂಬಳ ಅಂತೆ, 60,000 ರೂಪಾಯಿ ದುಡ್ಡು ದುಡಿತಾರೆ. ನೀವು ಯಾಕೆ ದುಡಿತೀರಾ? ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಾಗಿರಮ್ಮ ಅಂದ್ರೆ ನಮ್ಮ ಮರ್ಯಾದೆನೂ ಹರಾಜು ಹಾಕಿರಲ್ಲ. ನೀವು ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಹೆಂಗ ಮನೆಯಾಗ ಉಂಡ್ಕೊಂಡು ತಿನ್ಕೊಂಡು ನಾನು ತಿನ್ಕೊಂಡಿದ್ದಿದ್ರು ನನಗೆ ಮರ್ಯಾದೆ ಉಳಿಸ್ಬೇಕಾಗಿತ್ತು. ನನಗೆ ಮರ್ಯಾದೆ ಉಳಿಸ್ಬೇಕಾಗಿತ್ತು. ನನ್ನ ಮರ್ಯಾದೆ ಉಳಿಸಿದ್ರೆ ಅದೇ ಬೇಕಾಗಿದ್ದು ನನಗೆ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದೇ ಮತ್ತೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಮಗೆ ಮರ್ಯಾದೆ ಪ್ರಶ್ನೆ, ನಮಗೆ ಮರ್ಯಾದೆ ಒಂದು ತಂದಿದ್ರೆ ಸಾಕಾಗಿತ್ತು ಕಣ್ರಿ ತಕ್ಕ. ಇವರು ಮರ್ಯಾದೆ ಒಂದು ತಂದಿದ್ರೆ ಎದ್ದಾಗ ಹಾಲ್ಗೆ ಹೋಗ್ತಾ ಇದ್ದೀನಿ, ನನಗೆ ಹೋಗಕ್ಕೆ ಮಾಕಿಲ್ಲಕ್ಕ, ಬರೋಕ್ಕೆ ಹೋಗಕ್ಕೆ ಮಾಕಿಲ್ಲ. ಅವಳು ಸಂಗೀತ ಅವಳು ಮಾತಾಡ್ತಾಳೆ, ನಾನು ಹಿಡ್ಕೊಟ್ಟೆ ಪೊಲೀಸ್ನವ್ರಿಗೆ, ನಾನೇ ಹೇಳಿ ಹಿಡ್ಕೊಟ್ಟೆ ಅಂತ. ಅದು ಬೇರೆ ಅವಳಿಗೆ ದ್ವೇಷ. ನಾನೇ ಹಿಡ್ಕೊಟ್ಟಿರೋದು ಅಂತ ಗೊತ್ತಾಗೈತೆ. ಅವಳು ಮಾತಾಡ್ತಾಳೆ, ಎಲ್ಲ ಮಾತಾಡಿದ್ದೆ, ಎಲ್ಲ ಮಾತಾಡೋರೆಲ್ಲ ಆಡ್ಕೊಂಡು ನಗಾರು. ಎಷ್ಟು ಜನಗಳ್ತಾಗ ಎಷ್ಟು ಮಾತು ಕೇಳ್ಕೊಂಬಂದಿದ್ದೀನಿ ಗೊತ್ತೇ. ದಾರಿ ಉದ್ದಕ್ಕೂ ಮರ್ಯಾದೆ ಹೋಯ್ತು ನಂದು. ಮರ್ಯಾದೆ ಇಲ್ಲದ್ಲ ಹೊಡ್ಯಾರ ನಮ್ಮ ಮರ್ಯಾದೆ ತಗೋದ್ರು. ನೋಡವ್ರಿಬ್ರು ಕೆಲ್ಸಕ್ಕೆ ಹೋಗ್ತಾರೆ, ನೋಡೋಗ್ರಿ ಹೆಂಗೆ ದುಡಿತಾರಪ್ಪ.
ಅವನು ಹಂಗೇನೆ ಹಂಗೆ ಭಾನುವಾರ ದಿನ ನನ್ನ ಹೆಸರು ರಜೆ ಐತಿ. ನನ್ನ ಹೆಸರು ರಜೆ ಇದ್ದಾಗ ಅವ್ರ ಅಪ್ಪನ ಜೊತೆಗೆ ಹೋಗಿ ನೀರು ಇಕ್ಕನ್ರಿ ತಮ್ಮ. ನೀರು ಹೊಲ್ದಗಳು ಬದುಕೆಲ್ಲ ಮಾಡ್ತಾನೆ. ಬಿಡು, ನಾನು 30,000 ಸಂಬಳ ತಮ್ತೀನಿ ಅಂತ ಮನೆಗೆ ಕುತ್ಕೊಂಡಿಲ್ಲ, ಒಂದು ದೌಲತ್ ಮಾಡಲ್ಲ. ಅದಕ್ಕೆ ಮತ್ತೆ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ಅಂಬೋದು, ಕಷ್ಟ ತೋರಿಸಿದ್ರೇನೆ ಇಂಥವೆಲ್ಲ ಮಾಡೋಕೆ ಅವ್ರಿಗೂ ಬಾಯಿ ಇರುತ್ತೆ. ಕಷ್ಟ ತೋರಿಸಿದ್ರೆ ಮಾಡ್ಕೊಂಡು ತಿನ್ಬೇಕು ಅಂಬೋದು ಅವ್ರಿಗೂ ಗೊತ್ತೇ ಇರುತ್ತೆ. ನಾವು ಕಷ್ಟ ತೋರಿಸ್ದಂಗೆ ನೀವು ಕೇಳಿದ್ದೆಲ್ಲ ತಂದು ಕೊಟ್ವಲ್ಲ, ಅದಕ್ಕೆ. ಅದೇ ಮತ್ತೆ ನಾವು ಕೆಲಸಕ್ಕೆ ಇಕ್ಲಿಲ್ವಲ್ಲ, ಅದೇ ಬಂದಿದ್ದು. ಮಕ್ಕಳನ್ನೇ ಆಗಲಿ ಕೆಲ್ಸಕ್ಕೆ ಬಗ್ಗಿಸ್ಬೇಕು, ಕೆಲಸ ಕಷ್ಟ ಏನು ಅಂತ ತೋರಿಸ್ಬೇಕು. ಆವಾಗಲೇ ಅವ್ರಿಗೂ ದುಡ್ಡಿನ ಬೆಲೆ ಆಗಲಿ, ಮನೆ ಗೌರವದ ಬಗ್ಗೆ ಆಗಲಿ, ಮನೆ ಬಗ್ಗೆ ಆಗಲಿ ಅವ್ರಿಗೂ ಸ್ವಲ್ಪ ಮನಸ್ಸಿನಾಗೆ ಒಳ್ಳೇದು ಬರೋದು. ಅವ್ರಿಗೂ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಕಷ್ಟ ತೋರಿಸಿದ್ರೇ ಅವ್ರಿಗೂ ಕಷ್ಟಪಟ್ಟು ದುಡಿಯೋದಾಗಲಿ, ಬುದ್ಧಿ ಬರುತ್ತೆ. ಇಲ್ಲ ಅಂತಂದರೆ ಈಗ ಹಿಂಗೆ ಕೆಟ್ಟ ಮೆಟ್ಟಿಡ್ದು ನಮ್ಮ ಮರ್ಯಾದೆನೋ ತೆಗೆದು ಹೋಗ್ತಾರೆ ಅಷ್ಟೇ. ನಾವು ಬಿಡು 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 ಅಂತೇಳಿ ಅನ್ಸರಿಸಿ ನನ್ನ ಮಕ್ಕಳು ಒಳ್ಳೆಯವ್ರಾಗ್ತಾರೆ, ಒಳ್ಳೆಯವರು ಅಂತ ನಾವು ಒಳ್ಳೇದು ಮಾತಾಡ್ಕೊಂಡು ಒಳ್ಳೆ ತಂದಿಂದ ಇದ್ವಲ್ಲ, ಅದಕ್ಕೆ ಇಂಥದ್ದು ಮಾಡಿದ್ರಿ. ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ಯಾರೇ ಆಗಲಿ. ಕಾಣಪ್ಪ, ಅಯ್ಯೋ ನೀನು ನಾನು ಬಾಲಪ್ಪ ಅವ್ರ ಹುಡುಗನ್ನ ಹಂಗೆ ಬದುಕಿ ಇಕ್ತಾನೆ. ಅಷ್ಟು ಬಿಡು, ನನ್ನ ಮಗ ಓದೇವನಿ ಕುಕ್ಕಂಬ್ಲಿ ಹೇಳು ಅಂತ ಹೊಗಳಲ್ಲ. ಮಾಡ್ಬೇಕು, ಮಾಡ್ದಲ್ಲ ಹಂಗೆ ಬರಲ್ಲ. ಓದಿರ್ಲಿ ಹೇಳು, ಓದಿರೋನು ಬರಲ್ಲ, ಹಂಗೇನೆ ಮಾಡಬೇಕು. ಕೆಲಸ ಮಾಡಿದ್ರೇನೆ ಬರೋದು ಅಂತಾನೆ ಬಾಲ. ಹಂಗೆ ಮಗುನ ಕೆಲ್ಸಕ್ಕೆ ಇಕ್ತಾನೆ ಗೊತ್ತೇ. ಹಂಗೆ ಇಕ್ಬೇಕಂದ್ರೆ ಯಾರನ್ನೇ ಆಗಲಿ ಹುಡುಗರನ್ನ ನಮ್ಮ ಮಕ್ಳು ದುಡಿತಾರೆ, ನಮ್ಮ ಮಕ್ಳು ಚೆನ್ನಾಗಿ ಓದೇವ್ರೆ, ಹಂಗೆ ಹಿಂಗೆ ಅಂತ ನಾವು ಕೊಚ್ಕೊಂಬಕ್ಕೆ ಹೋದ್ರೆ ಅವ್ರಿಗೆ ಅದೇ ನಮ್ಮ ಮಕ್ಕಳಿಗೆ ಸಾಧನೆ ಮಾಡ್ಕೊಟ್ಟಂಗೆ ಆಗುತ್ತೆ. ಮಾಡಬೇಕು, ಮಾಡ್ದಲ್ಲ ಯಾವುದು ಬರಲ್ಲ ಅಂತ ಹೇಳಿ ಕಷ್ಟ ತೋರಿಸ್ಬೇಕು. ದುಡಿರಿ ಅನ್ಬೇಕು, ಬುದ್ಧಿವಂತಿಕೆಯಿಂದ ಕುಡಿಕೇಳ್ರಿ ಅನ್ಬೇಕು. ಇಲ್ಲಾಂದ್ರೆ ಆಗಲ್ಲ. ಇವತ್ತು ನೋಡು, ನಾನು ಹಂಗೆ ಮಾಡೇನೆ, ನನ್ನ ಮಗನ ಜೀವನ ಹಾಳಾಯ್ತು. ಇವತ್ತು ಅವನೇ ಹಂಗೆ ಬುದ್ಧಿವಂತ ಆದ. ಹಂಗೆ ಈಗ ನಾನು ತಪ್ಪು ಮಾಡಿದ್ನಿಲ್ಲ ಅಂತಲ್ಲ, ನಾನು ಹೇಳಿದ್ದು. ನಾವಂತೂ ಹಿಂಗಾದ್ವಿ, ಇರೋರನ ಚೆನ್ನಾಗಿರ್ಲಿ ಬುದ್ಧಿವಂತಿಕೆಯಿಂದ. ನಾಳೆ ಇಬ್ರು ಹೆಣ್ಣು ಹುಡುಗರು ಹಿಂಗೆ ಮರ್ಯಾದೆ ಹೋದ್ರೆ ಹೆಂಗೆ ಏನು ಅಮ್ಮಂಗೆ ಆಗುತ್ತೆ ಅಷ್ಟೇನೆ. ನಮ್ಗೆ ಅದೇ ಇರೋದು. ನೋಡು ಹೆಂಗಾಯ್ತಲ್ಲಪ್ಪ ಇವತ್ತು ನಮ್ಮ ಪರಿಸ್ಥಿತಿ. ರಾತ್ರಿ ಎಲ್ಲ ಕಣ್ಣಿ ನಿದ್ದೆ ಮಾಡಲಿಲ್ಲ ಗೊತ್ತೇ. ಏನು ನಿದ್ದೆ ಮಾಡೋಣಂದ್ರೆ ಅದೇ ಬಂದಂಗಾಗತ್ತೆ ತಲಿಯಕ್ಕೆ. ನಮ್ಮ ಆರೋಗ್ಯನೂ ಹಾಳು. ಕೆಲ್ಸಕ್ಕೆ ಹೋಗೋಣ ಅಂತಂದ್ರೆ ಕೆಲ್ಸಕ್ಕೆ ಹೋಗೋಕ್ಕೂ ಮಕ್ಕಳು ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ. ಬೇಜಾರೆ ಕೆಲ್ಸಕ್ಕೆ ಹೋಗೋಕ್ಕೂ. ನಾವಿನ್ಯಾರಿಗಾಗಿ ಮಾಡಬೇಕು, ನಾವಿನ್ಯಾರಿಗಾಗಿ ಕಷ್ಟಪಡ್ಬೇಕು? ಇಷ್ಟೊಂದೆಲ್ಲ ನಮ್ಮ ಮರ್ಯಾದೆ ಹೋದ್ಮೇಲೆ ನಾವು ಯಾರಿಗೂ ಇಪ್ಪಟ್ಟು ಕಷ್ಟಪಡಲ್ಲ, ಮಾಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹೆಣ್ಮಕ್ಳು ಓದಲಿಲ್ಲ ಅಂದರೂ ಪರವಾಗಿಲ್ಲ, ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಕೆಲಸ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಆದರೆ ಇಂಥ ಮರ್ಯಾದೆ ಹೋಗೋ ಅಂಥ ಕೆಲಸ ಮಾತ್ರ ತಂದೆ ತಾಯಿಗೆ ಯಾವತ್ತೂ ಮಾಡಬಾರ್ದು. ನಿಜ ಮಾಡಬಾರ್ದು. ಮಕ್ಕಳಾದಾರಲ್ಲ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅದರಲ್ಲೂ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಅಂತೂ ತುಂಬ ಗೌರವಾಗಿರಬೇಕು. ಗೌರವಾಗಿದ್ದರೆ ತಂದೆ ತಾಯಿಗೂ ಒಂದು ಬೆಲೆ, ತಂದೆ ತಾಯಿಗೂ ಒಂದು ಏನೋ ಹೆಸರು. ಅವರು ಚೆನ್ನಾಗಿರ್ತಾರೆ, ಅವ್ರ ಜೀವನನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಅವರು ಇಂಥ ಕೆಲಸ ಮಾಡೋದ್ರಿಂದ ತಂದೆ ತಾಯಿಗೂ ಕೆಟ್ಟ ಹೆಸರು, ಸಮಾಜಕ್ಕೂ ಊರಲ್ಲಿನೂ ಒಳ್ಳೆ ಹೆಸರು ಬರೋದಿಲ್ಲ, ಎಲ್ಲ ಕೆಟ್ಟ ಹೆಸರು. ಇಂಥವ್ರಪ್ಪ ಅಂತೇಳಿ ನಾವು ಬೆಳ್ಳಿಗಿಸಿ ಗುರ್ತಿಸ್ಕೋಬಾರ್ದು. ಇವತ್ತು ಒಳ್ಳೆ ತಂದ ಗುರ್ತಿಸ್ಕೋಬೇಕು. ಆದರೆ ಇಂಥ ಕೆಲಸ ಮಾಡಿದ್ರು ಅಂತೇಳಿ ಮರ್ಯಾದೆ ತೆಗೆಸ್ಕೊಳ್ಳೋಂಗೆ ಗುರ್ತಿಸ್ಕೋಬಾರ್ದು. ಈಗಳಪ್ಪ ಒಳ್ಳೆಯವರಪ್ಪ ಅಂತ ಹೊಗಳಬೇಕು, ಹೊಗಳಿ ಗೌರವಾಗಿದೆ. ಇವತ್ತು ಧನುಷನ್ನ ಎಷ್ಟು ಜನ ಹೊಗಳ್ತಾ ಇದ್ದಾರೆ ಊರಾಗೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಇವತ್ತು ನಮ್ಮ ಮಕ್ಕಳು ಮಾಡಿರೋ ಇದರಿಂದ ನಮ್ಮ ಮರ್ಯಾದೆ ಹೋಯ್ತು. ನೋಡ್ತಾ ಇರಿ, ನೆನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.